ನಮ್ಮ ಕರ್ನಾಟಕದ ಸಾಕಷ್ಟು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 2,000 ರೂಪಾಯಿಯನ್ನ ಪ್ರತಿ ತಿಂಗಳು ಪಡಿತಾ ಇದ್ರು. ಆದ್ರೆ ಈಗ ಸರ್ಕಾರ ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ ಅನ್ನುವಂಥದ್ದನ್ನ ಇಂಟ್ರೊಡ್ಯೂಸ್ ಮಾಡಿದೆ. ಇದರಲ್ಲಿ ನಿಮಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗುತ್ತೆ. ಅಂದ್ರೆ ಸುಮಾರು 3 ಲಕ್ಷದವರೆಗೆ ಸಾಲ ಸಿಗುವಂತ ಚಾನ್ಸಸ್ ಇದೆ. ಹಾಗಾದ್ರೆ ಈ ಯೋಜನೆಯ ಸದುಪಯೋಗವನ್ನ ಹೇಗೆ ಪಡ್ಕೊಳ್ಳೋದು, ಇದರ ಬೆನಿಫಿಟ್ ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಸೊ ಸ್ನೇಹಿತರೆ, ನಾರ್ಮಲ್ ಆಗಿ ಬೇರೆ ಬ್ಯಾಂಕ್ ಅಂತ ಬಂದಾಗ 7 ರಿಂದ 12% ಬಡ್ಡಿ ದರದಲ್ಲಿ ಸಾಲ ಸಿಗುತ್ತೆ. ಆದ್ರೆ ಇಲ್ಲಿ ನಿಮಗೆ ಅದಕ್ಕಿಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗುವಂತದ್ದು ಸುಮಾರು 30,000ದಿಂದ 3 ಲಕ್ಷದವರೆಗೆ ಸಾಲ ಸಿಗುವಂತ ಚಾನ್ಸಸ್ ಇದೆ. ಅಷ್ಟೇ ಅಲ್ಲ, ಇದು ಕೇವಲ ಸಾಲ ಸಿಗುವಂತ ಯೋಜನೆಯಲ್ಲ. ಇಲ್ಲಿ ಫಲಾನುಭವಿಗಳು ಸದಸ್ಯರು ಆಗಿರ್ತಾರೆ, ಮಾಲೀಕರಾಗಿ ನಡೆಸುವಂತ ಸಹಕಾರಿ ಬ್ಯಾಂಕ್ ಆಗಿರುತ್ತೆ. ಸೊ ಇಲ್ಲಿ ಸದಸ್ಯರಾಗೋದಕ್ಕೆ 1,000 ರೂಪಾಯಿ ಫಸ್ಟ್ ನೀವು ಶೇರ್ ಹೂಡಿಕೆ ಮಾಡಬೇಕಾಗತ್ತೆ. ಅದಾದ ಮೇಲೆ ನೀವು 6 ತಿಂಗಳ ಕಾಲ ನಿರಂತರ 200 ರೂಪಾಯಿ ಮಾಸಿಕವಾಗಿ ನೀವು ಉಳಿತಾಯ ಮಾಡ್ತಾ ಬರಬೇಕಾಗತ್ತೆ. ಆಗ ಮಾತ್ರ ನಿಮಗೆ ಸಾಲ ಸಿಗುವಂಥದ್ದು. ಅಂಡ್ ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಫಲಾನುಭವಿಗಳು ಜಮೀನ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಅಥವಾ ಯಾವುದೇ ಶ್ಯೂರಿಟಿಯನ್ನ ಕೊಡಬೇಕಾಗಿಲ್ಲ. ಆದ್ರೆ ಇಲ್ಲಿಯ ರೂಲ್ಸ್ ಏನಪ್ಪಾ ಅಂತಂದ್ರೆ, ನೀವು ಗೃಹಲಕ್ಷ್ಮಿಯ ಫಲಾನುಭವಿಗಳಾಗಿದ್ರೆ ಮಾತ್ರ ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ನ ಫಲಾನುಭವಿಗಳಾಗೋದಕ್ಕೆ ಸಾಧ್ಯ ಇರುತ್ತೆ. ಸೊ ಇಲ್ಲಿ ಬಂದಂತಹ ಹಣವನ್ನ, ಸಾಲವನ್ನ ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ಬಹುದು? ಮೊದಲನೇದಾಗಿ ನೀವು ಸ್ವಂತ ಉದ್ಯಮವನ್ನ ಶುರು ಮಾಡ್ತೀರಿ ಅಂತಂದ್ರೆ ಯೂಸ್ ಮಾಡ್ಕೊಳ್ಬಹುದು. ಮಕ್ಕಳ ಎಜುಕೇಶನ್ಗಾಗಿರ್ಬೋದು ಅಥವಾ ಕೃಷಿಯನ್ನ ಮಾಡ್ತೀರಾ, ಪಶುಸಂಗೋಪನೆಯನ್ನ ಮಾಡ್ತೀರಾ, ಯಾವುದಕ್ಕೆ ಬೇಕಾದ್ರೂ ಬಳಸ್ಕೋಬಹುದು. ಸೊ ಈಗ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರ ಆಗಿರ್ಬೋದು ಅಥವಾ ತಾಲೂಕು ಮಹಿಳಾ ಹಾಗೆ ಮಕ್ಕಳ ಅಭಿವೃದ್ಧಿ ಕಚೇರಿಗೆ ಭೇಟಿ ನೀಡಬೇಕಾಗತ್ತೆ. ಸೊ ಹೆಣ್ಮಕ್ಳು ಆರ್ಥಿಕ ಸ್ವಾತಂತ್ರ್ಯವನ್ನ ಪಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ ಅನ್ನ ಇದೀಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಬಾಸ್ ವಾಲಾ, ಬಿ ದ ಬಾಸ್.